ಮಾತುಗಳಿದ್ದು ಸಾಲದೆ ನಾನಿನ್ನ ಮುದ್ದು ಮಾಡಲು ನೂರು ಸಾಗರ ಬೇಕಂತೆ ನೀ ಕೊಟ್ಟ ಪ್ರೀತಿ ಕೂಡಿಡಲು ನೂರು ಚಂದಿರಬೇಕಂತೆ ನಿನ್ನ ಬೆಳಕನ್ನು ಮೀರಿಸಲು ರೋಮಾಂಚಕ 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 ನಮ್ಮಯ ಚಲೋಕ ರೋಮಾಂಚಕ ವಿಕಾಸ್, ನೀವ್ ಹೇಗೆ ಇಲ್ಲಿಗೆ ಬಂದ್ರಿ? ಏನ್ ಕತೆ ವಿಕಾಸ್? ಅದು ಅರ್ಚನಾ ಮೇಡಮ್, ಸುಕೃತ ಹುಟ್ಟೋ ಮಗುಗೆ ಶಾಂತಿ ಅಂತ ಹೆಸರಿಡ್ತೀರಾ ಅಂತ ಕೇಳಿದ್ಲು. ಆ ಸುಕೃತನು ಹೂ ಅಂತ ಹೇಳಿದ್ಲು. ಅದನ್ನ ಕೇಳಿ ಆ ಮಗುನೇ ಹುಟ್ಟದೇ ಇರೋ ತರ ಮಾಡ್ಬಿಟ್ಟೆ. ಅಂದ್ರೆ ನನ್ನ ಮಗು ಪ್ರಪಂಚನೇ ನೋಡ್ದೇ ಇರೋ ಪುಟ್ಟ ಮಗುನ ಕೊಂದಿದ್ದು ಆ ರಾಕ್ಷಸಿನ? ಹೌದು ಸುಕೃತ. ಆ ಪಿಶಾಚಿ ನಮ್ಮ ಮನೆಗೆ ಸೇರ್ಕೊಂಡ್ಮೇಲೆ ಶಾಂತಿ ನಿವಾಸ ಹಾಳಾಗೋಯ್ತು. ಅವಳಿಗೆ ಯಾಕ್ರಿ ನಮ್ಮ ಮೇಲೆ ದ್ವೇಷ? ಹುಟ್ಟದೇ ಇರೋ ಮಗು ಮೇಲೆ ದ್ವೇಷ ಯಾಕೆ? ಅವಳನ್ನ ನಂಬಿದ್ದಕ್ಕೆ ಸರಿಯಾದ ಶಿಕ್ಷೆ ಕೊಟ್ಲು. ಮನೇಲಿ ಅವಳಿಗೆ ತುಂಬಾ ಸಪೋರ್ಟ್ ಮಾಡಿತು ನಾನೇ. ನನ್ ಮಗು ಕೊಂದಿರೋ ಅವಳನ್ನ ಸುಮ್ನೆ ಬಿಡಲ್ಲ. ಈಗ್ಲೇ ಹೋಗಿ ಕುದ್ಕಿ ಹಿಸ್ಕಿ ಸಾಯಿಸ್ಬಿಡ್ತೀನಿ ಅವಳನ್ನ. ನಾನ್ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಅವಳನ್ನ ಕೊಂದ್ ಹಾಕ್ಬಿಡ್ತೀನಿ. ಸುಕೃತ, ಏನ್ ಮಾಡ್ತಿದ್ಯಾ ಸುಕೃತ? ಆವೇಶ ಪಡೋದ್ರಲ್ಲೀಗ ಅರ್ಥನೇ ಇಲ್ಲ. ಆ ವಿಕಾಸ್ನ ನೋಡು, ಅವನ್ಗೆಷ್ಟು ಅನ್ಯಾಯ ಆಗಿದೆ. ಅವಳಿಗೆ ಪ್ರಾಣ ಹೋಗೋ ತರ ಹೊಡೆದಿದ್ದಾರೆ. ಅಂದ್ರೆ ಲೆಕ್ಕ ಹಾಕೋ, ಅವಳಿನ್ ಎಂತ ಕೆಟ್ಟವಳಿರ್ಬೇಕು ಅಂತ. ಸುಕೃತ, ಅವಳು ತುಂಬಾನೇ ಡೇಂಜರಸ್ಸು. ಈಗ ಮಾತ್ರ ನಾವ್ ಆತ್ರ ಪಡಬಾರ್ದು. ಆತ್ರ ಪಟ್ವೋ ಅಪಾಯ ಕಟ್ಟಿಟ್ಟು ಬುತ್ತಿ. ಅರ್ಚನಾ ಮೇಡಮ್ ಹೇಳ್ತಾ ಇರೋದು ಕರೆಕ್ಟ್ ಇದೆ ಸುಕೃತ. ನಾವೀಗ ಆವೇಶ ಪಡಬಾರ್ದು, ನಿಧಾನವಾಗಿ ಯೋಚನೆ ಮಾಡಿ ಮುಂದುವರಿಬೇಕು. ಹಾಗಂತ ಆ ಕೊಲೆ ಪಾತಕಿನ ಸುಮ್ನೆ ಬಿಡು ಅಂತ ಹೇಳ್ತೀರಾ? ಬಿಡು ಅಂತ ನಾವೆಲ್ಲ ಹೇಳಿದ್ವಿ? ಅವಳನ್ನ ಕೊಂದು ಜೈಲ್ಗೆ ಹೋಗೋದ್ರಲ್ಲಿ ನಿನ್ಗೇನ್ ಸುಖ? ಹ, ವಿಕಾಸ್ ಇಲ್ಲ ಅಂತ ನೀನೆಷ್ಟು ಒದ್ದಾಡ್ದೆ. ಈಗ ವಿಕಾಸ್ ನಿನ್ ಕಣ್ಮುಂದೆ ಇದ್ದಾರೆ, ಅದನ್ನ ಯೋಚನೆ ಮಾಡು. ನೋಡಿ, ನೀವಿಬ್ರು ಸಮಾಧಾನದಿಂದ ಯೋಚನೆ ಮಾಡಿ. ಆಮೇಲೆ ನಮ್ಗೆ ವಿಷಯ ಗೊತ್ತಿದೆ ಅನ್ನೋದವಳಗ್ ಗೊತ್ತಾಗೋದ್ರೆ ಪಕ್ಕ ಎಸ್ಕೇಪ್ ಆಗೋಗ್ತಾಳೆ. ಅವಳು ಸುಮ್ಮನೆ ಎಸ್ಕೇಪ್ ಆಗಲ್ಲ, ಏನಾದ್ರೂ ಮಾಡೇನೆ ಎಸ್ಕೇಪ್ ಆಗೋದು. ಅರ್ಚನಾ ಮೇಡಮ್ ಹೇಳ್ತಿರೋ ಪ್ರತಿ ಮಾತಲ್ಲೂ ಸತ್ಯ ಇದೆ ಸುಕೃತ. ನಾನ್ ದುಡುಕಿದಕ್ಕೆ ಇವತ್ತು ನನಗೆ ಈ ಪರಿಸ್ಥಿತಿ ಬಂದಿರೋದು. ಎಸ್, ಹೌದು, ವಿಕಾಸ್ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಅವತ್ತು ವಿಕಾಸ್ ದುಡುಕ್ತೆ ಹೋಗಿದ್ದಿದ್ರೆ ಇವತ್ ನಿನ್ಗೆ ಪರಿಸ್ಥಿತಿ ಬರ್ತಿರ್ಲಿಲ್ಲ ಸುಕೃತ. ಒಬ್ರಿಗೊಬ್ರು ಆಶ್ರಯ ಆಗಿರ್ಬೇಕು, ನೀವಿಬ್ರು ಚೆನ್ನಾಗಿ ಬದುಕ್ಬೇಕು. ಹೇಗೆ ಅರ್ಚನಾ ಅವ್ರೆ, ನಾನು ನನ್ ಮಗುನ ಕಳ್ಕೊಂಡಿದ್ದೀನಿ. ಪ್ರೀತಿಸ್ತಾ ಇರೋ ವಿಕಾಸಿಂದ ನಾನು ದೂರ ಆಗಿದ್ದೀನಿ. ಇದಕ್ಕೆಲ್ಲ ಕಾರಣ ಅವಳೇ. ಅವಳನ್ನ ಬಿಟ್ಬಿಡಿ
ಅಂತ ಹೇಳ್ತಿದ್ದೀರಾ? ಹಾಗಾದ್ರೆ ಅವಳಿಗೆ ಶಿಕ್ಷೆನೇ ಇಲ್ವಾ? ಶಿಕ್ಷೆ ಇದೆ. ಮಗುನ ಕೊಂದಿದ್ದಾಳೆ, ವಿಕಾಸ್ನ ಈ ಪರಿಸ್ಥಿತಿಗೆ ತಂದಿಟ್ಟಿದ್ದಾಳೆ. ಕಾನೂನು ಪ್ರಕಾರ ಅವಳಿಗೆ ಶಿಕ್ಷೆ ಆಗ್ಲೇಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ನಾವು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಸಾಕ್ಷಿ ಮತ್ತೆ ಆಧಾರ ಎರಡು ನೀವಿಬ್ರೆ ಹೇಳಿಕೆಗಳನ್ನು ಮುಂದೆ ಇಟ್ಕೊಂಡು ಪೊಲೀಸವರು ಖಂಡಿತವಾಗ್ಲೂ ಅವಳನ್ನ ಅರೆಸ್ಟ್ ಮಾಡ್ತಾರೆ, ಶಿಕ್ಷೆ ಕೊಡಿಸ್ತಾರೆ. ಮೇಡಮ್, ವಿಕಾಸ್ನ ಕರ್ಕೊಂಡು ಹೋಗ್ಬೇಕಾಗಿರೋ ಫಾರ್ಮಾಲಿಟೀಸ್ ಎಲ್ಲ ಫಿನಿಶ್ ಆಯ್ತಾ? ಹಾ ಮೇಡಮ್, ಎಲ್ಲ ಫಾರ್ಮಾಲಿಟೀಸು ರೆಡಿ ಆಗಿದೆ. ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಓಕೆ. ಇವ್ರು ಬಂದು ಒಂದು ಸೈನ್ ಮಾಡಿದ್ರೆ ಫಾರ್ಮಾಲಿಟೀಸ್ ಎಲ್ಲ ಮುಗಿಯುತ್ತೆ ಮೇಡಮ್. ಓ ಸರಿ, ಕರ್ಕೊಂಡು ಹೋಗಿ. ಹಾಗೆ ಇವ್ರಿಗೆ ಶೇವಿಂಗ್ ಎಲ್ಲ ಮಾಡಿಸಿ ಕಳ್ಸ್ಕೊಡ್ತೀನಿ ಮೇಡಮ್. ಹಾ. ಸುಶಾಂತ, ಕಾಫಿ ತಗೋ. ಹುಷಾರು. ಏನಂದ್ರಪ್ಪ ಡಾಕ್ಟ್ರು? ಓಕೆ ಅಂತ? ಮುಂಚಿನ ಥರ ಎಲ್ಲ ಕೆಲಸ ಮಾಡ್ಕೋಬೋದಂತ? ಹೌದಮ್ಮ, ಕಾರೆಲ್ಲ ಓಡಿಸ್ಬೋದು ಅಂತ ಹೇಳಿದ್ದಾರೆ. ಇನ್ನೊಂದು 2 ದಿನದಲ್ಲಿ ಇದನ್ನು ಬಿಚ್ಚಿಬಿಡ್ತಾರೆ. ಆದ್ರೂ ಸ್ವಲ್ಪ ಹುಷಾರ್ ಕಣಪ್ಪ. ಸರಿ ಅಮ್ಮ. ಮಂತ್ರ, ಬಾಮ್ಮ ಇಲ್ಲಿ. ಕೇಳಿಸ್ಕೊಂಡ್ಯಾ? ಇನ್ಮೇಲಾದ್ರೂ ನನ್ನ ಮಗನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳಮ್ಮ. ಅತ್ತೆ, ನಾನು ಯಾವಾಗ್ಲೂ ಅವ್ರನ್ನ ಹುಷಾರಾಗಿ ನೋಡ್ಕೋತೀನಿ. ಅವ್ರು ಹುಷಾರಾಗಿರ್ಬೇಕು ಅಷ್ಟೇ. ಮನೇಲಿ ಕಾಲೆಡ್ವಿ ಬಿದ್ದು ಈ ರೀತಿ ಕೈ ಮುರ್ಕೊಂಡಿರೋರ್ನ ನಿಮ್ ಮಗನೇ ನಾನು ಮೊದಲು ನೋಡಿದ್ದು. ಬಿಡು ಮಂತ್ರ, ಎಷ್ಟು ಮಾತಾಡ್ತೀಯ ನೀನು? ಪಾಪ ಅಲ್ವಾ ಇವನು? ಕೈ ಮುರ್ಕೊಂಡ್ರೆ ತಾನೆ ಆ ನೋವೇನು ಅಂತ ಗೊತ್ತಾಗೋದು. ಇವಾಗೇನು ನಾನು ಕೈ ಮುರ್ಕೋಬೇಕಾ? ಅಮ್ಮ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ?